ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ನೂರ್ ರಾಮ್. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತು ನಾನು ಒಂದು ವೆಬ್ ಸೀರೀಸ್ನ ಟೀಸರ್ನ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಸೊ ಯಾವುದಂತಂದರೆ ಅದು ಮಾರಿಗಲ್ಲು. PRK ಪ್ರೊಡಕ್ಷನ್ ಅವರಿಂದ ರೆಡಿ ಆಗ್ತಿರುವಂಥ ಒಂದು ಮಾರಿಗಲ್ಲು ಅನ್ನುವಂಥ ಒಂದು ಈ ಟೀಸರ್ನ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಟೀಸರ್ ಏನಪ್ಪ ಅಂತ ಇದು ಒಂಥರ ವೆಬ್ ಸೀರೀಸ್. ಸೊ ವೆಬ್ ಸೀರೀಸ್ನ ಟೀಸರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನನ್ನ ಅನಿಸಿಕೆ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಅಥವಾ ಮೊದಲು ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನನಗೊಂದು ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಬ್ ಸೀರೀಸ್ ಹಲವು ಭಾಷೆಗಳಲ್ಲಿ ವೆಬ್ ಸೀರೀಸ್ಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಕನ್ನಡದಲ್ಲಿ ವೆಬ್ ಸೀರೀಸ್ ಇಲ್ಲ ಅಂತ ನಮಗೆ ಒಂದು ಬೇಸರ ಇತ್ತು. ಆದರೆ ಕನ್ನಡಕ್ಕೂ ಡಬ್ ಆಗ್ತಾವೆ ವೆಬ್ ಸೀರೀಸ್ಗಳು. ಆದರೆ ನಮ್ಮ ಕನ್ನಡದೇ ವೆಬ್ ಸೀರೀಸ್ಗಳು ಬರ್ತಾ ಇಲ್ಲ ಅನ್ನೋ ಒಂದು ಬೇಜಾರಿತ್ತು. ಸೊ ಆ ಬೇಜಾರನ್ನ ಈಗಾಗಲೇ ತಳ್ಳಿ ಹಾಕಿದೆ. ಸೊ ಈಗಾಗಲೇ ಕನ್ನಡದ 3 ವೆಬ್ ಸೀರೀಸ್ಗಳು ಬಂದಿದ್ದಾವೆ. ಅಂದರೆ 2 ಬಂದಿದ್ದಾವೆ, ಇನ್ನೊಂದು ಕೂಡ ಬರ್ತಾ ಇದೆ. ಮೊದಲೇದೇನಪ್ಪ ಅಂತಂದರೆ ಅದು ಅಯ್ಯನ ಮನೆ ಅಂತ ವೆಬ್ ಸೀರೀಸ್ ಜಿ ಫೈಲಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇತ್ತು. ಸೆಕೆಂಡ್ ಒಂದು ಅದು ಜಿ ಫೈಲ್ ಕೂಡ ಸ್ಟ್ರೀಮಿಂಗ್ ಆಗ್ತಾ ಇತ್ತು, ಶೋಧ ಅನ್ನೋದು. ಸೊ 2 ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದು ಕನ್ನಡದಲ್ಲಿ. ಸೊ ಈಗ ಮತ್ತೊಂದು ಬರ್ತಾ ಇದೆ, 3ನೇ ವೆಬ್ ಸೀರೀಸ್ ಏನಂತಂದ್ರೆ ಮಾರಿಗಲ್ಲು ಅನ್ನುವಂಥದ್ದು. ಇದು PRK ಪ್ರೊಡಕ್ಷನ್ ಅವರಿಂದ ರೆಡಿ ಆಗ್ತಿರುವಂಥ ಒಂದು ವೆಬ್ ಸೀರೀಸ್ ಅಂತ ಹೇಳ್ಬೋದು. ಅಚ್ಚುಕಟ್ಟಾಗಿ ನಮ್ಮ ಕನ್ನಡತನವನ್ನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಆಧಾರದ ಒಂದು ಕದಂಬರ ಮತ್ತು ನಮ್ಮ ಮಯೂರ ಏನಿದಾರಲ್ಲ, ಮಯೂರ ವರ್ಮ ಅವರು ಇರ್ತಾರೆ, ಆ ಒಂದು ಸ್ಟೋರಿನ ಇಟ್ಕೊಂಡು ಅದರ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅಲ್ಲಿ ನಡೆಯುವಂಥ ಒಂದು ಸೀನ್ಗಳನ್ನು ಅಥವಾ ಅಲ್ಲಿ ಆಗಿರುವಂಥ ಒಂದು ಏನಂತಾರೆ ಮೊದಲು ಆಗಿರುವಂಥ ಒಂದು ಜಾಗದಲ್ಲಿರುವಂಥ ಒಂದು ನಿಧಿಗಾಗಿ ಹುಡುಕಾಟನ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಸೊ ಈ ಒಂದು ಟೀಸರ್ಲಿ ಏನಿದೆ ಅಂತ ನಾವು ಮೊದಲು ರಿಯಾಕ್ಷನ್ ನೋಡ್ಕೊಂಡು ಬರೋಣ, ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ತಾ ಬನ್ನಿ. ಮೊದಲು ಅದನ್ನು ಟೀಸರ್ ಏನಿದೆ ಅಂತ ನಾವು ನೋಡ್ಕೊಂಡು ಬರೋಣ. ಕನ್ನಡ G5 ಕದಂಬರು ಕನ್ನಡದ ಮೊಟ್ಟ ಮೊದಲ ರಾಜಮನೆತನ. ನೆಮ್ಮದಿಗೆ ಇನ್ನೊಂದು ಹೆಸರೇ ವೈಜಯಂತಿಪುರ, ಇಂದಿನ ಬನವಾಸಿ. ಕದಂಬರ ರಾಜಧಾನಿ. ಕನ್ನಡವನ್ನು ನಾಡ ಭಾಷೆಯನ್ನಾಗಿಸಿದ ಕದಂಬರ ರಾಜ, ಕನ್ನಡದ ಮೊಟ್ಟ ಮೊದಲ ರಾಜ ಮಯೂರವರ್ಮ ಅಪ್ಪು ಪುನೀತ್ ರಾಜ್ಕುಮಾರ್. ಸರಿಸುಮಾರು 200 ವರ್ಷ ದಕ್ಷಿಣ ಭಾರತವನ್ನು ಆಳಿದ ಕದಂಬರು 200 ವರ್ಷ ಗೆದ್ದ ಯುದ್ಧಗಳದೆಷ್ಟೋ, ಆಳಿದ ಅಳಿದ ಉಳಿದ ರಾಜರು. ಕಾಲಚಕ್ರದಡಿಯಲ್ಲಿ ಹುದುಗಿ ಹೋದ ಕದಂಬರ ಸಿರಿ ಸಂಪತ್ತು ಹುಡುಕಿದ್ರೆ ಮತ್ತೆ ಸಿಗ್ಬೋದು. ಮಾರಿಗಲ್ಲು ಪ್ರೀಮಿಯರ್ October 31st. ಸೊ ಮಾರಿಗಲ್ಲು ಟೀಸರ್ ನೋಡ್ಕೊಂಡು ಬಂದ್ವಿ. ಸೊ ಇದು ಕದಂಬರು ಬನವಾಸಿ, ಈಗಿನ ಬನವಾಸಿ. ಸೊ ಅಲ್ಲಿ ಒಂದು AI ಮುಖಾಂತರ ಸ್ಟೋರಿಗಳನ್ನ ತೋರಿಸಿದ್ದಾರೆ. ಸೊ ಕದಂಬರ ಮಯೂರವರ್ಮ ಅವರು ರಾಜ ಮನೆತನದ್ದು ಎಷ್ಟು ರಾಜರು ಆಡಿದ್ರು, ಸೊ ಏನೆಲ್ಲ ಅಲ್ಲಿ ಆಯಿತು, ಈ ಒಂದು ಟೀಸರ್ಲಿ ತೋರಿಸಿದಂಥ ಸ್ಟಾರ್ಟಿಂಗಲ್ಲಿ AI ಒಂದು ಜನರೇಟ್ ಮಾಡಿ ಅಲ್ಲಿ ನಮ್ಮ ಅಪ್ಪು ಸರ್ ಅವರನ್ನ ಮಯೂರವರ್ಮನಾಗಿ ತೋರಿಸಿದ್ದಾರೆ. ಸೊ ಪೂರ್ತಿ ವೆಬ್ ಸೀರೀಸಲ್ಲಿ AI ಮುಖಾಂತರ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇಲ್ಲಿ ಸ್ಟೋರಿ ಏನಿದೆ ಅಂತ ನೋಡ್ಬೇಕು ನಾವು. ಸೊ ಅಲ್ಲಿ ಆ ಕದಂಬರು ಆಳಿದಂಥ ರಾಜ ಮನೆತನಗಳು ಏನಿದ್ವಲ್ಲ ಅಲ್ಲಿ ಎಲ್ಲೂ ಜಲ ಸಮಾಧಿ ಆಗಿದೆ. ಸೊ ಅಲ್ಲಿ ಅಳಿದು ಉಳಿದಿರುವಂಥ ಎಷ್ಟೋ ಏನು ವಸ್ತು ಆಗಿರ್ಬೋದು, ವಜ್ರ ವೈಢೂರ್ಯ ಆಗಿರ್ಬೋದು, ಸೊ ಎಲ್ಲವೂ ಅಲ್ಲಿ ಹೂತು ಹೋಗಿದೆ. ಸೊ ಆ ಒಂದು ನಿಧಿನ ಹುಡುಕೋಕ್ಕೆ ಬರುವಂಥ ಒಂದು ಜನಗಳಾಗಿರ್ಬೋದು, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲು ಬರುವಂಥ ಪೊಲೀಸರಾಗಿರ್ಬೋದು. ಸೊ ಅಲ್ಲಿ ನಡೆಯುವಂಥ ಒಂದು ಕಥೆನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಈ ಕತೆ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತದೆ. ಅಂದರೆ ಆ ಕದಂಬರು ಆಳಿದಂಥ ರಾಜ್ಯ ಮನೆತನ, ಆ ಊರು ಅಲ್ಲೇನಿದೆಯಲ್ಲ ಅಲ್ಲಿ ಅಡಗಿರುವಂಥ ನಿಧಿಯನ್ನು ಹುಡುಕೋಕ್ಕೆ ಬರುವಂಥ ಒಂದು ಜನಗಳು. ಸೊ ಅಲ್ಲಿ ಇವರು ಆಗುವಂಥ ಸನ್ನಿವೇಶಗಳನ್ನು ಈ ಒಂದು ವೆಬ್ ಸೀರೀಸ್ ಮುಖಾಂತರ ನಮಗೆ ತೋರ್ಸೋಕ್ಕೆ ಹೊರಟಿದ್ದಾರೆ ಅಂತ ನನಗೆ ಸ್ಪೆಷಲಿ ಅನಿಸ್ತು. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಟೀಸರ್ ಅಂತ ಹೇಳ್ಬೋದು. ರಂಗಾಯಣ ರಘು ಇದ್ದಾರೆ, ನಿನಾದ್ ಅವರು ಇದ್ದಾರೆ, ಮತ್ತು ಪ್ರವೀಣ್ ಇದ್ದಾರೆ, ಮತ್ತು ಇಲ್ಲಿ ಡ್ರಾಮಾ ಜೂನಿಯರ್ ಅವರು ಕೂಡ ಇದ್ದಾರೆ. ಸೊ ಇಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿರುವಂಥ ಒಂದು ಟೀಸರ್ ಇದು. ಇಂಥ ಒಂದು ವೆಬ್ ಸೀರೀಸ್ ನಮ್ಮ ಕನ್ನಡಕ್ಕೆ ಬರ್ತಾ ಇರಬೇಕು, ಯಾಕಂದರೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಕೂಡ ಒಂದೊಂದು ವೆಬ್ ಸೀರೀಸ್ ಬರ್ತಾ ಇದೆ. ಸೊ ವೆಬ್ ಸೀರೀಸ್ ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 1 by 1 ಎಪಿಸೋಡ್ ಏನಿರುತ್ತೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಒಂದು PRK ಪ್ರೊಡಕ್ಷನ್ ಅವರು ಈ ಒಂದು ಇದಕ್ಕೆ ಕೈ ಹಾಕಿದ್ದು ತುಂಬಾನೇ ಖುಷಿ ವಿಚಾರ. ಸೊ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸೋದ್ರಲ್ಲಿ PRK ಸ್ಟುಡಿಯೋ ಕೂಡ ತುಂಬಾ
ಒಳ್ಳೆ ಒಂದು ಕೆಲಸ ಮಾಡ್ತಾ ಇದೆ ನನಗೆ ಅನಿಸುತ್ತೆ. ಸೊ ಇಲ್ಲಿ ಈ ಟೀಸರ್ ನೋಡಿ ನನಗೆ ಅನಿಸಿದ್ದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೀಸರ್ ಮೂಡಿ ಬಂದಿದೆ. ಸೊ ಸ್ಟಾರ್ಟಿಂಗಲ್ಲಿ ತೋರಿಸಿದಂಥ ಎಐದಲ್ಲಿ ಮೂಡಿ ಬಂದಂಥ ನಮ್ಮ ಅಪ್ಪು ಅವರು ತುಂಬ ಖುಷಿ ಆಯಿತು ನೋಡೋಕ್ಕೆ. ಸೊ ಈ ಒಂದು ರಾಜ್ಯ ಮನೆತನ ಮಯೂರ ವರ್ಮ ಅವರ ಮನೆತನ, ಈ ಕದಂಬರ ಮನೆತನದಲ್ಲಿ ಆ ಒಂದು ಏನಿದೆ ಆ ಒಂದು ಸಾಮ್ರಾಜ್ಯ ಅಲ್ಲಿ ಆಗಿ ಹೋಗಿರುವಂಥ ಒಂದು ಯುದ್ಧ ಆಗಿರ್ಬೋದು, ರಾಜರುಗಳಾಗಿರ್ಬೋದು, ಸೊ ಅಲ್ಲಿ ಅಡಗಿರುವಂಥ ನಿಧಿಗಳನ್ನ ಹುಡುಕುವಂಥ ಒಂದು ಸ್ಟೋರಿ ಇದಾಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಈ ಒಂದು ಟೀಸರ್ ನನಗೆ ಅನಿಸಿದ್ದು ಇಷ್ಟು. ಸೊ ಇನ್ನು ಈ ವೆಬ್ ಸೀರೀಸ್ ರಿಲೀಸ್ ಆದಮೇಲೆ ಯಾವೆಲ್ಲ ರೀತಿ ಇರ್ಬೋದು ಅಂತ ನಾವು ಕಾದು ನೋಡೋಣ. ಸೊ ನನಗೆ ಅನಿಸಿದ ಪ್ರಕಾರ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ದೇವರಾಜ್ ಪೂಜಾರಿ ಅಂತ ಈ ಒಂದು ವೆಬ್ ಸೀರೀಸ್ನ ಬರ್ತಾ ಇರೋದು. ಸೊ ಪ್ರೊಡ್ಯೂಸರ್ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಗೊತ್ತಿರುವಂಥದ್ದು. ಸೊ ಇದು ಒಂಥರ ತುಂಬ ಚೆನ್ನಾಗಿರುವಂಥ ಒಂದು ಸೀರೀಸ್ ಅಂತ ಅನಿಸುತ್ತೆ. ಸೊ ಇಲ್ಲಿ ಸ್ಟಾರಿಂಗ್ ಕೊಟ್ಟಿದ್ದಾರೆ ನೋಡಿ, ಪ್ರವೀಣ್ ತೇಜ್ ಇದ್ದಾರೆ, ರಂಗಾಯಣ್ ರಘು ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ, ನಿನಾಜ್ ಹರಿತಾಸ್ ಇದ್ದಾರೆ, ಮತ್ತು ಪ್ರಶಾಂತ್ ಸಿದ್ದಿ ಇದ್ದಾರೆ, ಸೂರಜ್ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಇಲ್ಲಿ ಮೇನ್ ಆಗಿ ಕಾಣಿಸ್ಕೊಂಡಿರುವಂಥ ಒಂದು ವೆಬ್ ಸೀರೀಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಇದೇ ರೀತಿ ವೆಬ್ ಸೀರೀಸ್ಗಳು ನಮ್ಮ ಕನ್ನಡಕ್ಕೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಈ ಒಂದು ಟೀಸರ್ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು, ಏನಾಯಿತು ಅಂತ ಕಮೆಂಟ್ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತಕ್ಕ ಎಲ್ಲರಿಗೂ ನಮಸ್ಕಾರ.